ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನು ಅಪೇಕ್ಷಾ ಜೈನ್. ಮನೇಲಿ ವಯಸ್ಸಿಗೆ ಬಂದಿರುವಂತಹ ಮಕ್ಕಳಿದ್ರೆ ಫಸ್ಟ್ ತಂದೆ ತಾಯಿಗೆ ತಲೆಗೆ ಬರುವಂತದ್ದೇ ನಮ್ಮ ಮಕ್ಕಳಿಗೆ ಏನಾದ್ರೂ ಕುಜದೋಷ ಇದೆಯಾ, ಮುಂದೆ ಮದ್ವೆ ಮಾಡ್ಬೇಕಲ್ಲ, ಏನ್ ಮಾಡೋದು ಅಂತ. ಅಥವಾ ಮನೆಗೆ ಬರೋ ಅಳಿಯ ಅಥವಾ ಸೊಸೆಗೆ ಕುಜದೋಷ ಇರಬಹುದಾ ಅನ್ನೋ ಪ್ರಶ್ನೆ ಕಾಡ್ತಾ ಇರುತ್ತೆ. ಹಾಗಿದ್ರೆ ಈ ಕುಜದೋಷ ಅಂದ್ರೆ ಏನು, ಇದಕ್ಕೆ ಪರಿಹಾರ ಏನು, ಒಂದ್ ವೇಳೆ ಕುಜದೋಷವನ್ನ ನಿವಾರಿಸಿಕೊಳ್ದೇ ಇದ್ರೆ ಏನೇನ್ ಸಮಸ್ಯೆ ನಮ್ಗೆ ಭವಿಷ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ, ಇವೆಲ್ಲವನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಮ್ ಜೊತೆಗೆ ಇದ್ದಾರೆ ಒಬ್ರು ವಿಶೇಷ ಅತಿಥಿ. ಇವರು ಜ್ಯೋತಿಷ್ಯ ತಜ್ಞರು, ವಾಸ್ತು ತಜ್ಞರು ಹಾಗೂ ಹಸ್ತ ಸಾಮುದ್ರಿಕ ತಜ್ಞರಾಗಿರುವಂತಹ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಗುರೂಜಿ ಅವರು. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗಂ ಗಣಪತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮಃ ಶಿವಾಯ. ನಮಸ್ತೆ. ಗುರುಜಿ, ಕುಜದೋಷ ಅಂದ್ರೆ ಏನು, ಇದು ಯಾಕಾಗಿ ಬರುತ್ತೆ ಅಂತ? ನೋಡಿ, ಈಗಿನ ಕಾಲಘಟ್ಟದಲ್ಲಿ ಎಲ್ರಿಗೂ ಇದೊಂದು ದೊಡ್ಡ ವಿಚಾರ ಆಗೋಗಿದೆ. ನಮ್ಮ ಭಾಗದಲ್ಲಿ ಅಂದರೆ ನಾವು ಕರ್ನಾಟಕ, ತಮಿಳುನಾಡು, ಆಂಧ್ರ ಈ ಭಾಗದಲ್ಲೆಲ್ಲ ಕುಜದೋಷ ಅನ್ನೋದನ್ನ ಒಂದು ಲೆಕ್ಕದಲ್ಲಿ ಕನ್ಸಿಡರ್ ಮಾಡಿದ್ರೆ, ಉತ್ತರ ಭಾಗದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಮಾಂಗ್ಲಿಕ್ ದೋಷ ಅನ್ನೋದು ತುಂಬ ದೊಡ್ಡದಾಗಿ ಪರಿಣಾಮ ಬೀರುತ್ತೆ ಅನ್ನೋದು ಅವ್ರ ತಲೆ ಒಳಗಡೆ ಇದೆ. ಆದರೆ ಒಬ್ಬ ವ್ಯಕ್ತಿಯ ಜಾತಕವನ್ನು ನಾವು ಪರಿಶೀಲನೆ ಮಾಡಿದಾಗ ಕುಜದೋಷ ಒಂದು 60-70% ಜನಕ್ಕೆ ಕುಜದೋಷ ಇರ್ತದೆ. ಹ್ಮ್ ಅದೇ ರೀತಿ ಆ ಕುಜದೋಷ ಸಹ ಪರಿಹಾರವಾಗಿರ್ತದೆ. ಈ ಕುಜ ಅಂದ್ರೆ ಏನು ಅನ್ನೋದು, ಕು ಅಂದ್ರೆ ಏನು, ಜ ಅಂದ್ರೆ ಏನು, ಕು ಅಂದ್ರೆ ಭೂಮಿ, ಜ ಅಂದ್ರೆ ಜನನ, ಭೂಮಿಯಿಂದ ಜನನವಾದಂಥವನ್ನೇ ಕುಜ ಅಂತ. ಅದನ್ನ ಮಾಂಗ್ಲಿಕ್ ದೋಷ ಅಂತಾರೆ. ತಮಿಳ್ನಾಡಲ್ಲಿ ಶವೈ ದೋಷಂ ಅಂತ ಹೇಳ್ತಾರೆ. ಕೆಲವೊಂದು ಪ್ರಾಂತ್ಯದಲ್ಲಿ ಮಂಗಳ ದೋಷ ಅಂತ ಹೇಳ್ತಾರೆ. ಈ ರೀತಿಯಾದಂತಹ ಇದನ್ನ ಆಂಗ್ಲದಲ್ಲಿ ಮಾರ್ಸ್ ಪ್ಲಾನೆಟ್ ಅಂತ ಹೇಳ್ತಾರೆ. ಈ ರೀತಿಯಾದಂತಹ ವಿಭಿನ್ನವಾದಂಥ ಹೆಸರನ್ನು ಇಡ್ತಾರೆ. ಅದ್ರ ಜೊತೆಗೆ ಇದಕ್ಕೂ ಸಹ ಒಂದು ದೋಷವಾಗಿ ಪರಿಗಣನೆ ಮಾಡಿದ್ದಾರೆ. ಅದ್ರ ಒಟ್ಟಿಗೆ ಇದು ಕೆಲವೊಂದು ಗ್ರಹಗಳ ಜೊತೆ ಇದ್ದಾಗ ಯೋಗವಾಗಿ ಕನ್ವರ್ಟ್ ಆಗುತ್ತೆ. ಹ್ಮ್ ಕೆಲವೊಂದು ಮನೆಯಲ್ಲಿ ಅಂದ್ರೆ ಕೆಲವೊಂದು ನಾವು 12 ಬಚಕ್ರದಲ್ಲಿ 12 ಭಾಗಗಳನ್ನು ಮಾಡದೆ, ಆ 12 ಭಾಗಗಳಲ್ಲಿ ಅಂದ್ರೆ 12 ಮನೆಗಳಿರ್ತವೆ. ಆ 12 ಮನೆಗಳಲ್ಲಿ ಯಾವ ಯಾವ ಮನೆಯಲ್ಲಿ ಸ್ಥಿತವಾಗಿದ್ದಾರೆ ಅದು ಯಾವ ರೀತಿಯಾದಂಥ ದೋಷ ತೋರಿಸುತ್ತೆ ಅನ್ನೋದು. ಕೆಲವೊಂದು ಮಿತ್ರ ಕ್ಷೇತ್ರ ಅಥವಾ ಸ್ವಕ್ಷೇತ್ರ, ಉಚ್ಚ ಹ್ಮ್ ಕ್ಷೇತ್ರಗಳಲ್ಲಿ ಆ ಒಂದು ಕುಜದೋಷದ ಪರಿಣಾಮ ಇರೋದಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಹಾಗಿದ್ರೆ ಕುಜದೋಷ ಅಂದ್ರೆ ಏನು ಅನ್ನೋ ಒಂದು ಪ್ರಶ್ನೆ ಬರೋದು ಉದ್ಭವ ಆಗುವಂಥದ್ದು. ನೋಡಿ, ಲಗ್ನಾತ್ ಚಂದ್ರಾತ್ ಶುಕ್ರಾತ್, ಈ ಯಾವುದು ಲಗ್ನ ಚಂದ್ರ ಶುಕ್ರನಿಂದ ದ್ವಿತೀಯ, ಚತುರ್ಥ, ಸಪ್ತಮ, ಅಷ್ಟಮ ವ್ಯಯಭಾವಗಳಲ್ಲಿ ಕುಜಸ್ಥಿತನಾದರೆ ಅಥವಾ ಮಂಗಳ ಸ್ಥಿತನಾದರೆ ಹ್ಮ್ ಅದನ್ನ ಕುಜದೋಷ ಅನ್ನೋದೊಂದು ಕನ್ಸಿಡರ್ ಮಾಡಿದ್ದಾರೆ. ಜೊತೆಗೆ ಲಗ್ನಾತ್ ಇಷ್ಟು ವಿಚಾರ ಇದ್ದಾಗ ಆ ಕುಜದೋಷ ಅನ್ನೋದು ನಿರ್ಣಯ ಮಾಡುವಂಥದ್ದು. ಕುಜದೋಷ ನಿರ್ಣಯ ಮಾಡ್ಬೇಕು. ಮೊದಲು ಕುಜದೋಷ ಇದೆಯೋ ಇಲ್ವೋ ಅನ್ನೋ ನಿರ್ಣಯ ಮಾಡಿದ ನಂತರವೇ ನಾವು ಆ ಕುಜದೋಷ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದನ್ನು ಸಹ ನಾವು ನೋಡ್ಬೇಕಾಗುತ್ತೆ. ಆ ಪರ್ಸೆಂಟೇಜಿನ ಮುಖಾಂತರ ನಾವು ಅದಕ್ಕೆ ಪರಿಹಾರ ಬೇಕೋ ಬೇಡವೋ ಅನ್ನೋದನ್ನ ನಿರ್ಣಯ ಮಾಡಿ ನಂತರ ನಾವು ಆ ಕುಜದೋಷವ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಗುರುಜಿ, ಒಂದ್ ವೇಳೆ ಕುಜದೋಷ ನಿವಾರಣೆ ಆಗಿಲ್ಲ ಅಥವಾ ಪರಿಹಾರ ಕಂಡುಕೊಂಡಿಲ್ಲ ಅಂದ್ರೆ ಭವಿಷ್ಯದಲ್ಲಿ ಯಾವೆಲ್ಲ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ? ಈಗ ನೀವು ಹೇಳಿದ್ರಲ್ಲ, ಆ ಕುಜದೋಷ ನಿವಾರಣೆ ಆಗಿದೆ ಆಗಿಲ್ಲ ಅನ್ನೋದೇ ಫಸ್ಟ್ ಆಫ್ ಆಲ್ ತುಂಬಾ ಕಷ್ಟ. ಹ್ಮ್ ಕುಜಶಾಂತಿ ಅನ್ನೋದು ಮಾಡ್ತೀವಿ, ಅದು ಪರಿಹಾರ ರೂಪಕವಾಗಿ ಮಾಡುವಂಥದ್ದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಅನ್ನೋದು ಸಾಮಾನ್ಯವಾಗಿ ಇಲ್ಲ. ಹ್ಮ್ ಇದನ್ನ ನಾವು ಏನಾಗಿದೆ ಅಂದ್ರೆ ಆ ಪರಿಹಾರ ಮಾಡ್ಕೊಂಡ್ರೆ ಸಮಾಧಾನವಾಗುತ್ತೆ ಅನ್ನೋದನ್ನು ಕನ್ಸಿಡರ್ ಮಾಡ್ಬಿಡಿದ್ವಿ. ಆದ್ರೂ ಎಷ್ಟೋ ಇದನ್ನೇನಂದ್ರೆ ಅನಾದಿ ಕಾಲದಿಂದಲೂ ಪರಿಹಾರಗಳಿಂದ ಫಲವೂ ಸಹ ಸಿಕ್ಕಿದೆ. ಮೊಟ್ಟ ಮೊದಲನೇದಾಗಿ ಈ ಕುಜದೋಷ ಇದೆಯಾ ಅನ್ನೋದು ತಿಳ್ಕೋಬೇಕು. ಹುಡುಗಂಗೂ ಕುಜದೋಷ ಇದ್ದು ಹುಡುಗಿಗೂ ಕುಜದೋಷ ಇದ್ದಾಗ ವಿವಾಹವು ಸಂಪೂರ್ಣ ಒಳ್ಳೆಯದೇ ಅಂತ ಹೇಳಿದೆ ಶಾಸ್ತ್ರ. ಅದ್ರ ಜೊತೆಗೆ ನಾನು ಹೇಳದ್ನಲ್ಲ, ತನ್ನ ಸ್ವಕ್ಷೇತ್ರ, ಕುಜನ ಸ್ವಕ್ಷೇತ್ರ ಯಾವುದು? ಮೇಷರಾಶಿ. ಹ್ಮ್ ಇನ್ನೊಂದು ಕ್ಷೇತ್ರ ಯಾವುದು? ವೃಶ್ಚಿಕ ರಾಶಿ. ಈ ಕ್ಷೇತ್ರದಲ್ಲಿ ಸ್ಥಿತನಾದಾಗ ಕುಜದೋಷವಿರುವುದಿಲ್ಲ. ತನ್ನ ಮಿತ್ರ ಕ್ಷೇತ್ರಗಳಲ್ಲಿ ಸ್ಥಿತವಾದರೂ ಕುಜದೋಷ ಇರೋದಿಲ್ಲ. ಉಚ್ಚ ಕ್ಷೇತ್ರವಾದಂತಹ ಮಕರ ರಾಶಿಯಲ್ಲಿ ಸ್ಥಿತವಾದರೂ ಸಹ ಕುಜದೋಷ ಇರೋದಿಲ್ಲ. ಜೊತೆಗೆ ಗುರುವಿನಿಂದ ಸಂಯೋಗ ಯುತಿ ಪಡೆದಾಗ ಕುಜ ಮತ್ತೆ ಗುರು, ಅದು ಒಂದು ಕುಜ ಗುರು ಇಬ್ಬರು ಯೋಗ, ಅದು ಒಂದು ದೊಡ್ಡ ಯೋಗ ಕನ್ವರ್ಟ್ ಆಗುತ್ತೆ. ಅವರು ಉನ್ನತರ ಅಭಿವೃದ್ಧಿ ಹೊಂದುತ್ತಾರೆ ಅಂತ ಸಹ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ಇದಿಷ್ಟು ವಿಚಾರವನ್ನ ಫಸ್ಟ್ ಪರಿಗಣನೆ ಮಾಡಬೇಕು. ಹ್ಮ್
ಡಯಾಗ್ನೈಸ್ ಮಾಡೋದು ತುಂಬ ಮುಖ್ಯ. ನಾವು ಗೊತ್ತಿಲ್ಲದೇನೆ ಸುಮ್ಮನೆ ಮಾತ್ರೆಗಳು ಕೊಡುವಂಥದ್ದು, ಪರಿಹಾರ ಮಾಡ್ಕೊಳ್ಳೋವಂಥದ್ದು ಬೇಕಾಗಿರಲ್ಲ. ಇದೆಯಾ ಕುಜದೋಷ? ಒಳ್ಳೆ ಒಂದು ಜ್ಯೋತಿಷ್ಯರ ಹತ್ರ ಹೋಗಿ ನೋಡಿ, ನಮ್ಗೆ ಈ ಥರ ನನ್ನ ಮಗನಿಗಾದ್ರು ಕುಜದೋಷ ಇದೆಯಾ? ಇದಕ್ಕೆ ಯಾವ ರೀತಿಯಾದಂಥ ನಾನು ಪರಿಹಾರ ಮಾಡ್ಕೋಬೇಕು ಅನ್ನೋದು ನಿರ್ಣಯ ಮಾಡಿ ನಂತರ ವಿವಾಹವನ್ನು ಮಾಡಿದರೆ ಖಂಡಿತ ಯಾವ ಸಮಸ್ಯೆಯೂ ಇರೋದಿಲ್ಲ. ಯಾಕಂದ್ರೆ ನಾನು ಮೊದಲೇ ತಿಳಿಸ್ಕೊಟ್ಟಂಗೆ 60% ಜನಕ್ಕೆ ಕುಜದೋಷ ಇರುತ್ತೆ. ಅದು ಪರಿಣಾಮ 10%, 20%, 50% ಈ ರೀತಿ ಇರ್ತದೆ. ಅದು ಸಂಪೂರ್ಣ 75% ಮೇಲಿದ್ರೆ ಖಂಡಿತವಾಗ್ಲೂ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಈ ಕುಜದೋಷ ಅನ್ನೋದು ಎಷ್ಟು ಸಮಯಗಳವರೆಗೆ ಇರುತ್ತೆ ಗುರುಜಿ? ಈಗ ಪರಿಹಾರ ನೀವು ಹೇಳಿದ್ರಿ ಶಾಂತಿ ಎಲ್ಲ ಮಾಡಿಸ್ತೀವಿ ಅಂತ. ಮಾಡಿಸಿದ ತಕ್ಷಣ ಅವರಿಗೆ ಅದರಿಂದ ಫಲ ಸಿಗುತ್ತಾ ಅಂತ? ನೋಡಿ, ಒಳ್ಳೆ ಪ್ರಶ್ನೆ. ಯಾಕೆ ಒಳ್ಳೆ ಪ್ರಶ್ನೆ ಅಂದ್ರೆ ಹೇಳ್ತೀನಿ ಕೇಳಿ. ಪರಿಹಾರ ಮಾಡಿದ ತಕ್ಷಣ ಜಾತಕ ಚೇಂಜ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಪರಿಹಾರ ಅನ್ನೋದೇನಂದ್ರೆ ಒಂದು ರೀತಿಯಂತ ನಮ್ಮ ಸಮಾಧಾನಕ್ಕೋಸ್ಕರ. ಸಮಾಧಾನ, ವ್ಯಾಕ್ಸಿನೇಷನ್ ಇದ್ದಂಗೆ. ಮುಂದೆ ಸಮಸ್ಯೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಇವಾಗ ಮದುವೆ ಆಗಿದ ತಕ್ಷಣ ಏನು ಕುಜದೋಷ ಇದ್ದಿದ ತಕ್ಷಣ ಏನಪ್ಪ ಅವ್ರಿಗೆ ಕುಜದೋಷ ಇದೆ, ಡೈವರ್ಸ್ ಆಗ್ಬಿಡ್ಬೋದು, ಅಥವಾ ಇನ್ನೊಂದಾಗ್ಬೋದು, ಮತ್ತೊಂದಾಗ್ಬೋದು ಅನ್ನೋದು ಊಹಾ ಇವೆಲ್ಲ. ಆದರೆ ಪರಿಹಾರ ಮಾಡಿಕೊಂಡು ಮದುವೆ ಮಾಡ್ಕೊಂಡಿದ್ರೆ ಸಮಾಧಾನ ಅಂತೂ ಖಂಡಿತ. ಅದಕ್ಕೆ ಸ್ವಲ್ಪ ಎಷ್ಟೋ ಪಾಲು ಅದು ಅದಕ್ಕೆ ಸಂಬಂಧಪಟ್ಟಂತ ಫಲವೂ ಸಹ ಸಿಕ್ಕಿದೆ. ಆದರೆ ಯಾವಾಗ ಯಾವ ರೀತಿಯಾದಂಥ ಪರಿಹಾರ ಮಾಡ್ಕೊಳ್ಳೋ ಅನ್ನೋದು ಸಹ ತುಂಬ ಮುಖ್ಯ. ಅದಕ್ಕೆ ಅರ್ಹ ಜ್ಯೋತಿಷ್ಯರ ಹತ್ರ ಹೋಗಿ ನಿಮ್ಮ ಒಂದು ಜಾತಕವನ್ನು ತೋರಿಸಿದ್ದೆ ಆದರೆ ಖಂಡಿತ ಅವರು ಕರೆಕ್ಟಾಗಿ ತಿಳಿಸ್ತಾರೆ. ಅದಕ್ಕೆ ಸಣ್ಣ ಪುಟ್ಟ ಏನು ಪರಿಹಾರ ಮಾಡಬೇಕು ಮಾಡದೆ ಖಂಡಿತ ಅದಕ್ಕೆ ಕ್ಲಿಯರ್ ಮಾಡ್ಕೋಬೋದು. ಹಾಗಂತ ಹೇಳ್ಬಿಟ್ಟು ನಾವು ಪರಿಹಾರ ಮಾಡಿದ್ವಿ, ನಮಗೆ ಕುಜದೋಷನೇ ಇಲ್ಲ ಜಾತಕದಲ್ಲಿ ಅಂತ ಹೇಳೋದು ತಪ್ಪು. ದೋಷ ಇರುತ್ತೆ, ಅದಕ್ಕೆ ಪರಿಹಾರ ವ್ಯಾಕ್ಸಿನೇಷನ್ ಹಾಕ್ಕೊಂಡಿದೀವಿ ಅಷ್ಟೇ. ಗುರುಜಿ, ಕುಜದೋಷ ಇದೆ ಅಂತಾರೆ, ಮುಂದೆ ದಾಂಪತ್ಯದಲ್ಲಿ ಏನೇನ್ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ? ಅಥವಾ ಆರೋಗ್ಯದಲ್ಲಿ, ಮಕ್ಕಳ ವಿಚಾರದಲ್ಲಿ ಯಾವ್ದಾದ್ರು ಸಮಸ್ಯೆ ಕಾಣಿಸ್ಕೊಳ್ಳುತ್ತಾ ಅಂತ? ನೋಡಿ, ಈಗ ಕುಜದೋಷ ಇದ್ದಿದ ತಕ್ಷಣ ದಾಂಪತ್ಯ ಜೀವನದಲ್ಲಿ ನಾನು ಆವಾಗಲೇ ಹೇಳಿದ್ನಲ್ಲ, ಪತಿ ಪತ್ನಿ ಇಬ್ಬರಲ್ಲೂ ಕುಜದೋಷ ಇದ್ದಾಗ ಸ್ವಲ್ಪ ಏನಾಗುತ್ತೆ, ಈ ಸಾಮರಸ್ಯದ ಜೀವನಕ್ಕಿಂತ ಸ್ವಲ್ಪ ಇರುಸು ಮುರುಸಿನ ಜೀವನಗಳು ನಡೀತಾ ಇರ್ತದೆ. ಆದರೆ ಯಾವುದೇ ಕಾರಣಕ್ಕಾಗಲೂ ಸಮಸ್ಯೆಗಳಾಗಲ್ಲ. ಅದನ್ನ ಬಿಟ್ಟು ನಾವು ಕಳತ್ರ ಭಾವವನ್ನು ಸಹ ಪತಿ ಪತ್ನಿಯಲ್ಲಿ ನೋಡ್ಬೇಕಾಗುತ್ತೆ. ಕಳತ್ರ ಭಾವ ಅಂದ್ರೆ ಸಪ್ತಮ ಸ್ಥಾನ ಅಂದ್ರೆ ಲಗ್ನಾತ್ ಸಪ್ತಮ ಸ್ಥಾನವನ್ನ ಕಳತ್ರ ಭಾವ ಅಂತ ಹೇಳ್ತೀವಿ. ಅದು ಅದರದೇ ಒಂದು ಸಬ್ಜೆಕ್ಟ್ ಮಾಡೋಣ. ಖಂಡಿತ ಎಲ್ರಿಗೂ ಆ ಸಬ್ಜೆಕ್ಟು ಸಹ ತೋರಿಸ್ತೀವಿ. ಯಾಕಂದ್ರೆ ಎಲ್ರಿಗೂ ವಿಚಾರ ಬರೀ ಕುಜದೋಷದಿಂದ ಮದುವೆ ನಿಧಾನ ಆಗ್ತಾ ಇದೆ ಅಂತ ಅನ್ಕೊಂತೀರಾ. ಅದೊಂದೇ ಅಲ್ಲ, ಅದನ್ನ ಬಿಟ್ಟು ಬೇರೆ ಸಬ್ಜೆಕ್ಟು ಇದೆ. ಮುಂದಿನ ಎಪಿಸೋಡಲ್ಲಿ ಖಂಡಿತ ಅದನ್ನು ಸಹ ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನು ನಿಮ್ಮ ವಿಚಾರಕ್ಕೆ ಬಂದ್ರೆ, ಪತಿ ಪತ್ನಿಯಲ್ಲಿ ಬರೀ ಕುಜದೋಷದಿಂದ ಗಲಾಟೆಗಳಾಗಿರ್ಬೋದು, ಅಥವಾ ಡೈವರ್ಸ್ ಆಗಿರ್ಬೋದು, ಅಥವಾ ಮತ್ತೊಂದಾಗಿರೋದು ಖಂಡಿತ ಆಗೋದಿಲ್ಲ. ಆದರೆ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಪತಿ ಪತ್ನಿಯಲ್ಲಿ ಇಬ್ಬರಲ್ಲೂ ಸಹ ಪರಿಗಣನೆ ಮಾಡಿ ಆ ಪುತ್ರ ಸ್ಥಾನವಾದಂತಹ ಸ್ಥಾನವನ್ನು ನೋಡಬೇಕು, ನಂತರ ಗುರುವನ್ನು ನೋಡಬೇಕು, ನಂತರ ಪುರುಷ ಹಾಗೂ ಸ್ತ್ರೀಯರಲ್ಲಿ ಕ್ಷೇತ್ರಫಲ ಫಲವನ್ನು ನಾವು ಪರಿಶೀಲನೆ ಮಾಡಿ ನಂತರ ಮಕ್ಕಳ ವಿಚಾರಕ್ಕೆ ನಾವು ಕಾಲಿಡಬೇಕು. ಅದಕ್ಕೆ ಇನ್ನೊಂದು ಸಬ್ಜೆಕ್ಟು, ಅದರ ಹೆಸರು ಸಂತಾನ ದೋಷ ಅಥವಾ ಸಂತಾನಹೀನತೆ. ಈ ರೀತಿಯಾದಂತ ಬರ್ತದೆ. ಅದೇ ಬೇರೆ ಸಬ್ಜೆಕ್ಟು, ಇದೇ ಸಬ್ಜೆಕ್ಟ್. ಆ ಕಾರಣದಿಂದ ಕುಜದೋಷಕ್ಕೂ ಮಕ್ಕಳಿಗೂ ಅಷ್ಟು ಕೆಟ್ಟದಾದಂತಹ ಪರಿಣಾಮ ಬೀಳೋದಿಲ್ಲ. ಸರಿ ಗುರುಜಿ, ಕುಜದೋಷದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.